ಮಂಡ್ಯ ನಗರದ ಸಂತ ಜೋಸೆಫ್ ಅವರ ಕ್ರೈಸ್ತ ದೇವಾಲಯದಲ್ಲಿ ಅದ್ದೂರಿಯಾಗಿ ಕ್ರಿಸ್ಮಸ್ ಹಬ್ಬವನ್ನ ಆಚರಣೆ ಮಾಡಲಾಯಿತು. ಈ ಕ್ರೈಸ್ತ ಹಬ್ಬವು ಎಲ್ಲರಿಗೂ ಆರೋಗ್ಯ, ಸುಖ, ಶಾಂತಿಯನ್ನ ತರಲಿ ಎಂದು ಫಾದರ್ ಲೂರ್ತು ಪ್ರಸಾದ್ ಜೋಸೆಫ್ ಅವರು ತಿಳಿಸಿದರು. ಈ ಕ್ರೈಸ್ತ ಹಬ್ಬದ ಆಚರಣೆಗೆ ದೀಪಾಲಂಕಾರ ಮಾಡಲು ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ 50,000 ರೂಪಾಯಿನ ಅನುದಾನ ನೀಡಿದ್ದರು. ಈ ಮೂಲಕ ಕ್ರೈಸ್ತ ಕುಲದವರ ಪರವಾಗಿ ಅವರಿಗೆ ಅಭಿನಂದನೆಯನ್ನ ತಿಳಿಸಲಾಯಿತು. ಆಚರಣೆಗೆ ಕ್ರೈಸ್ತ ಕುಲದವರು ಅಲ್ಲದೆ ಎಲ್ಲಾ ಧರ್ಮದವರು ಭಾಗವಹಿಸಿ ಯೇಸುವಿನ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ತಿಳಿಸಿದರು. ಗಿರೀಶ್, NKS TV4 ಮಂಡ್ಯ. ಆತ್ಮೀಯ ಮಾಧ್ಯಮಗಳ ಮಿತ್ರರೇ, ಇಂದು ಮಂಡ್ಯ ನಗರದ ಹೆಸರುವಾಸಿ ಸಂತ ಜೋಸೆಫರ ಮಹಾದೇವಾಲಯದಲ್ಲಿ ಕ್ರಿಸ್ತ ಜಯಂತಿ ಹಬ್ಬವನ್ನು ನಾವು ಕೊಂಡಾಡ್ತಾ ಇದ್ದೇವೆ. 24ನೇ ತಾರೀಕು ರಾತ್ರಿ 11:30 ಗಂಟೆಗೆ ಕ್ರಿಸ್ತ ಜಯಂತಿಯ ಕ್ಯಾರಲ್ಸನ್ನು ಹಾಡುತ್ತಾ 12 ಗಂಟೆಗೆ ಬಲಿಪೂಜೆಯನ್ನು ವರ್ತಿಸಿದ್ದೇವೆ. ಸಾವಿರಾರು ಮಂದಿ ಭಕ್ತಾದಿಗಳು, ಕ್ರೈಸ್ತರು, ಕ್ರೈಸ್ತೇತರರು, ಅನ್ಯ ಧರ್ಮದವರು ಸಹ ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ಬಾಲಯೇಸುವಿನ ಜನನೋತ್ಸವವನ್ನು ಕೊಂಡಾಡಲಿಕ್ಕೆ ಬೇಕಾದಷ್ಟು ಹುರುಪು ಉತ್ಸಾಹದಿಂದ ಬಂದಿರ್ತಾರೆ. ಎಲ್ಲರಿಗೂ ಕೂಡ ವಿಶೇಷವಾಗಿ ಮಂಡ್ಯ ಜನತೆಗೆ ನಾನು ಕ್ರಿಸ್ತ ಜಯಂತಿ ಹಬ್ಬದ ಶುಭಾಶಯಗಳು ಕೋರ್ತೇನೆ. ಈ ಹಬ್ಬದ ಪ್ರಯುಕ್ತ ನಮ್ಮ ದೇವಾಲಯವನ್ನು ದೀಪಾಲಂಕಾರ ಮಾಡಲಾಗಿದೆ. ಈ ದೀಪಾಲಂಕಾರವನ್ನು ಮಾಡಲಿಕ್ಕೆ ನಮ್ಮ ನೆಚ್ಚಿನ ಶಾಸಕರಾದಂತಹ ರವಿ ಗಣಿಗರವರು ಈ ವರ್ಷ 50,000 ರೂಪಾಯಿಗಳನ್ನು ಉದಾರವಾಗಿ ನೀಡಿದ್ದಾರೆ. ಅವರ ಖರ್ಚಿನಿಂದ ಈ ದೇವಾಲಯಕ್ಕೆ ಸಂಬಂಧಿಸುವಂತಹ ಎಲ್ಲರಿಗೆ ಕ್ರಿಸ್ಮಸ್ ಕೇಕನ್ನು ಹಂಚಲಾಗ್ತಾ ಇದೆ. ಈ ಮೂಲಕ ನಮ್ಮ ನೆಚ್ಚಿನ ಶಾಸಕರಿಗೆ, ನಾಗರಿಕರ ಹಾಗೂ ಕ್ರೈಸ್ತ ಬಾಂಧವರ ಪರವಾಗಿ ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ದೀಪಾಲಂಕಾರ ಪ್ರತಿನಿತ್ಯ ಮುಂದಿನ 9 ದಿನಗಳವರೆಗೆ, ಜನವರಿ 1 ರಾತ್ರಿಯವರೆಗೆ ಪ್ರತಿನಿತ್ಯ ಸಾಯಂಕಾಲ 6ರಿಂದ 8 ಗಂಟೆಯವರೆಗೆ ನಡೆಯಲಿದೆ. ಮಂಡ್ಯ ನಗರದ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡ್ಕೊಂಡು ದೇವರ ಆಶೀರ್ವಾದವನ್ನು ಪಡೆಯಬೇಕಾಗಿ ನಾನು ಈ ಮಾಧ್ಯಮ ಮಿತ್ರರ ಮೂಲಕ ಕೇಳಿಕೊಳ್ತೇನೆ.